ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಕಾಡಿಬೇಡಿ ಪಡೆದಂತಹ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ 1 ತಿಂಗಳಾದಂತಹ ನೆಪದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪತ್ನಿ ಮತ್ತು ಸಹೋದರನ ಜೊತೆಗೂಡಿ ಭೇಟಿಯಾಗಿದ್ದಾರೆ, ಮಾತನಾಡಿದ್ದಾರೆ. ಇದರಲ್ಲೇನು ದೊಡ್ಡ ವಿಷಯ ಇದೆ ಅಂತ ನೀವು ಕೇಳಬಹುದು. ಆದರೆ ಒಂದು ಹಿಡನ್ ಅಜೆಂಡಾ ಇದೆ ಅಂತ ನನಗನ್ನಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ್ಲಿಂದ ಒಂದು ಸೌಹಾರ್ದಯುತ ರಾಜಕಾರಣವನ್ನು ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಕೇಂದ್ರ ಮತ್ತು ರಾಜ್ಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರಲಿ, ಅಥವಾ ನಮ್ಮ ರಾಜ್ಯದಲ್ಲಿ ಈಗ ಅದರಲ್ಲೂ ಕೂಡ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ 4 ಪವರ್ ಹೌಸ್ಗಳಾಗಿವೆ. ಆ ಎಲ್ಲ ಪವರ್ ಹೌಸ್ಗಳನ್ನು ಸಮನ್ವಯ ಕಾದ್ಕೊಂಡು ರಾಜಕಾರಣವನ್ನು ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಹಾಗಾಗಿ ತನ್ನ ರಾಜಕೀಯ ವರ್ಚಸ್ಸಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗಬಾರ್ದು ಮತ್ತು ಸುಲಲಿತವಾಗಿ ಆಡಳಿತ ನಡೆಸುವ ಹಾಗೆ ನೋಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಭೇಟಿ ಸೌಹಾರ್ದಯುತವಾಗಿ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಇನ್ನೂ ಕೂಡ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಆ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಆಗುವುದಕ್ಕೆ ಮುಹೂರ್ತ ಬರುವ ವಾರ ಆಗುತ್ತೆ ಅನ್ನುವಂತಹ ಮಾಹಿತಿ ಕಾಂಗ್ರೆಸ್ನಿಂದ ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬಂದ ಬಳಿಕ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಬಿ.ಕೆ. ಹರಿಪ್ರಸಾದ್ ಅವರು ಸೇರಿದ ಹಾಗೆ ಅನೇಕರು ರಾಹುಲ್ ಗಾಂಧಿ ಅವರನ್ನು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗ್ತಾರೆ. ಸಚಿವ ಸಂಪುಟದ ಇನ್ನೇನು ಬಾಕಿ ಇದೆ ಅದೆಲ್ಲದನ್ನು ಮಾತನಾಡ್ತಾರೆ. ಅದರ ಬಗ್ಗೆ ಒಂದಿಷ್ಟು ಚರ್ಚೆ, ಸಂವಾದಗಳೆಲ್ಲವೂ ಕೂಡ ಆಗುತ್ತೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಈಗ ಏನು ಸಚಿವ ಸಂಪುಟ ಇದೆಯಲ್ಲ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಆ ಸಂಪುಟದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾರೆಲ್ಲ ಇದ್ರೋ ಪ್ರಮುಖವಾಗಿ ಹಿರಿಯರೆಲ್ಲರಿಗೂ ಕೂಡ ಸ್ಥಾನಮಾನ ಸಿಕ್ಕಿದೆ. ಮುಂದೆ ವಿಸ್ತರಣೆ ಆಗಬೇಕಲ್ಲ, ಆ ವಿಸ್ತರಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲಿರುವವರಿಗೂ ಕೂಡ ಈ ಅವಕಾಶ ಸಿಗುತ್ತಾ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಏನು ಸಮಸ್ಯೆಗಳಾಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಇದೆಲ್ಲದೂ ಕೂಡ ಸುಲಲಿತವಾಗಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾತನಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರಿಗೆಲ್ಲರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಇನ್ಸೈಡ್ ಡೀಟೇಲ್ಸ್ ಕೂಡ ಹೊರಗೆ ಬರ್ತಾ ಇದೆ. ಅದೇನು ಕೇಳಿದ್ರೆ, ಸರ್ಕಾರವನ್ನು ಮುನ್ನಡೆಸಬೇಕಾಗತ್ತೆ. 2028ಕ್ಕೂ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಗತ್ತೆ, ಬರಲೇಬೇಕು. ಹಾಗಾಗಿ ನಿಮ್ಮ ಬಣದಲ್ಲಿ ಇರುವವರೆಲ್ಲರಿಗೂ ಕೂಡ ಅವಕಾಶ ಈ ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ನೀಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ, ಹಾಗಾಗಿ ನೀವೆಲ್ಲರಿಗೂ ಕೂಡ ಒಂದು ನಿರ್ದೇಶನವನ್ನು ಕೊಡಬೇಕು, ಸರ್ಕಾರವನ್ನು ಮುನ್ನಡೆಸೋಣ, ಪಕ್ಷವನ್ನು ಕಟ್ಟೋಣ ಅನ್ನುವುದಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯರಲ್ಲಿ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇನ್ಸೈಡಿಂದ ಬರ್ತಾ ಇರೋದು. ಗೊತ್ತಿಲ್ಲ ಇದೆಲ್ಲವೂ ಕೂಡ ಕಂಪ್ಲೀಟಾಗಿ ಇದನ್ನೇ ಮಾತನಾಡಿದಾರಾ ಇಲ್ವಾ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಖಚಿತವಾಗಿ ಹೇಳೋದಕ್ಕಾಗಲ್ಲ. ಬಟ್ ಕಾಂಗ್ರೆಸ್ನ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಇದು. ನಾವು ಗಮನಿಸಬೇಕಾಗುತ್ತೆ, ಕಾಂಗ್ರೆಸ್ನಲ್ಲಿ 4 ಪವರ್ ಹೌಸ್ಗಳಾಗ್ಬಿಟ್ಟಿದೆ ಈಗ. ಒಂದು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, KPCC ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು ಮತ್ತು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕರ್ನಾಟಕದವರು ಆಗಿರುವ ಕಾರಣಕ್ಕೋಸ್ಕರವಾಗಿ ಈ ಎಲ್ಲ ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಪಕ್ಷದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ 4 ಪವರ್ ಹೌಸ್ಗಳ ನಿರ್ದೇಶನ, ಸಲಹೆ, ಸೂಚನೆ ಇವೆಲ್ಲವೂ ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು, ಬಿ.ಕೆ. ಹರಿಪ್ರಸಾದ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಡೆ ಇದ್ದರೆ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ಕಡೆ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಇರುವವರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ ಆ ಥರದೊಂದು ಚರ್ಚೆ ಇದೆ. ರಾಜಕೀಯ ಪುಡಸಾಲೆಯಲ್ಲಿ ಆ ಥರದೊಂದು ವಿಶ್ಲೇಷಣೆ ಸದಾ ನಡೀತಾನೆ ಇರುತ್ತೆ. ಹಾಗಾಗಿ ಈ 3 ತನ್ನ ಹೊರತಾಗಿ 3 ಪವರ್ ಹೌಸ್ಗಳಿದೆಯಲ್ಲ ರಾಜಕೀಯದಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ, ಅದೆಲ್ಲದನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಅನೇಕರಿಗೆ ಸಿದ್ದರಾಮಯ್ಯನವರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿರೋದು 1 ತಿಂಗಳಾದ ಬಳಿಕ ಅದೇನು ದೊಡ್ಡ ಸಾಧನೆನ ಅಂತ ಅನ್ನಿಸ್ಬಹುದು. ಆದರೆ ಡಿ.ಕೆ. ಶಿವಕುಮಾರ್ ಬಹಳ ಜಾಣ್ಮೆಯ ನಡೆಯನ್ನು ಇಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ, ಅವರು ಒಂದು ರಾಜಕೀಯ ಸಲಹೆ ಸಂಸ್ಥೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ತನ್ನ ನಡೆ ನುಡಿಗಳು ಹೇಗಿರಬೇಕು,
ರಾಜಕೀಯವಾಗಿ ಏನೆಲ್ಲ ನಿರ್ಧಾರ ತೆಗೆದುಕೊಳ್ಬೇಕು, ಎಲ್ಲಿ ಹೇಗೆ ಮಾತಾಡಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಸಚಿವ ಸಂಪುಟ ಇರಲಿ ಅಥವಾ ಇನ್ನೇನೋ ವಿಷಯ ಇರಲಿ, ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ, ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಲಹೆಗಳನ್ನು ಆ ರಾಜಕೀಯ ಸಲಹಾ ಸಂಸ್ಥೆ DKಶಿ ಅವರಿಗೆ ಕೊಡುತ್ತೆ. ಹಾಗಾಗಿ ಈ ಒಂದು ಭೇಟಿಯೂ ಕೂಡ ಆ ರಾಜಕೀಯ ಸಲಹಾ ಸಂಸ್ಥೆ ಕೊಟ್ಟಿರುವಂತಹ ನಿರ್ದೇಶನ ಅಂತ ಗೊತ್ತಾಗ್ತಾ ಇದೆ. ಈಗ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತಹ ಇರಾದೆ ಇರಲಿಲ್ಲ, ಆ ಒಂದು ಇಷ್ಟ ಅವ್ರಿಗೆ ಇರಲಿಲ್ಲ. DK ಶಿವಕುಮಾರ್ ಅವರು ನಿರಂತರವಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಹೇಳಿದ ಒಂದು ಒತ್ತಡಕ್ಕೆ, ಒಂದು ಆಗ್ರಹಕ್ಕೆ, ಒಂದು ಒತ್ತಾಯಕ್ಕೆ ಕೊನೆಗೆ ಒಂದು ನಿಷ್ಕರ್ಷೆಗೆ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಅಂದರೆ ಈಗ ಮಾಜಿ ಮುಖ್ಯಮಂತ್ರಿಗಳವರು ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಮಾಡಿಕೊಂಡು ಪಕ್ಷವನ್ನು ಕಟ್ಟೋಣ, ನಿಮಗೊಂದು ಮಹತ್ತರವಾದಂಥ ಜವಾಬ್ದಾರಿಯನ್ನು ಕೊಡ್ತೀವಿ, ನಿಮ್ಮ ನಿರ್ದೇಶನ, ನಿಮ್ಮ ಸಲಹೆ ಸೂಚನೆಗಳೆಲ್ಲವೂ ಕೂಡ ನಮ್ಗೆ ಬೇಕು, DKಶಿ ಅವರಿಗೆ ಒಂದು ಭರವಸೆಯನ್ನು ನಾವು ಕೊಟ್ಟಿದ್ವಿ, ಹಾಗಾಗಿ ನೀವು ಮುಖ್ಯಮಂತ್ರಿ ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಕೊಡಿ ಅಂತ ಹೇಳಿಕೊಳ್ಳುವುದರ ಮುಖೇನವಾಗಿ ಒಂದು ಸುಸೂತ್ರವಾಗಿಯೇ ಆ ಅಧಿಕಾರವನ್ನು ಹಸ್ತಾಂತರ ಮಾಡಲಾಯಿತು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಸೊ ಇನ್ನು DK ಶಿವಕುಮಾರ್ ಅವರು ತನ್ನ ಜಾಣ್ಮೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಅನ್ನುವುದಕ್ಕೆ ನಾನು ಆಗಲೇ ಹೇಳಿದೆ, ಎಲ್ಲವೂ ಕೂಡ ಸೌಹಾರ್ದಯುತವಾಗಿ ನಡಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ರಾಜಕೀಯ ಸಲಹಾ ಸಮಿತಿಯನ್ನೂ ಕೂಡ ಮಾಡುವುದಕ್ಕೆ ಮುಂದಾದರೂ ಆ ಎಲ್ಲ ಬೆಳವಣಿಗೆಗಳು ಕೂಡ DK ಶಿವಕುಮಾರ್ ಅವರು ಪಕ್ಷವನ್ನು, ಆಡಳಿತವನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೆ, ಮುನ್ನಡೆಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ಅದು ಸೂಚ್ಯವಾಗಿ ಹೇಳುತ್ತೆ. ರಾಜಕೀಯ ಸಲಹಾ ಸಮಿತಿಯನ್ನು ಮಾಡುವುದರ ಮುಖೇನವಾಗಿ ಕೇಂದ್ರ ಮತ್ತು ರಾಜ್ಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಂದ ಇಲ್ಲಿಗೆ ಬರುವಂಥ ಅನುದಾನದ ವಿಷಯದಲ್ಲಿರಲಿ, ನಮ್ಮ ಸಚಿವರು ಅಂದರೆ ಸಚಿವ ಸಂಪುಟದ ಸಚಿವರೆಲ್ಲರೂ ಕೂಡ ಮಾತನಾಡುವುದು ಎಲ್ಲವೂ ಕೂಡ ಆ ಸಮಿತಿಯ ನಿರ್ಧಾರದ ಮೇಲೆ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ, ಅಂದರೆ ವಿಪಕ್ಷಗಳ ಟೀಕೆಗೆ ನಾವು ಒಳಗಾಗಬಾರ್ದು, ಕೇಂದ್ರದ ಏನು ರಾಜ್ಯಕ್ಕೆ ಬರುತ್ತೆ ಅನುದಾನ ಅದರಲ್ಲೂ ಕೂಡ ಕೊರತೆ ಆಗಬಾರ್ದು, ಎಲ್ಲವೂ ಕೂಡ ಸೌಹಾರ್ದಯುತವಾಗಿ ನಡಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ DK ಶಿವಕುಮಾರ್ ಒಂದು ಜಾಣ ನಡೆಯನ್ನು ಇಡ್ತಾ ಇದ್ದಾರೆ. ಇದನ್ನು ಒಂದು ರಾಜಕೀಯ ತಂತ್ರಗಾರಿಕೆ ಹೊರತು ಅವರಿಗೆ ವಿಶ್ವಾಸದ ಮುಖೇನವಾಗಿ ಸಿದ್ದರಾಮಯ್ಯನವರನ್ನ ಭೇಟಿಯಾದರು ಅಂತ ಹೇಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಬಟ್ DK ಶಿವಕುಮಾರ್ಗೆ ಒಂದು ಅನಿವಾರ್ಯತೆ ಇದೆ. ಅದೇನು ಕೇಳಿದ್ರೆ ಸಿದ್ದರಾಮಯ್ಯನವರ ಜೊತೆಗೆ ನಮ್ಮಲ್ಲಿ ಅಂದರೆ ಸಿದ್ದರಾಮಯ್ಯನವರು ಮತ್ತು DKಶಿ ಅವರ ನಡುವೆ ಯಾವುದೇ ಭಿನ್ನಮತಗಳಿಲ್ಲ, ವಿಶ್ವಾಸದಿಂದ ನಾವಿದ್ದೇವೆ ಅನ್ನುವಂತಹ ಸಂದೇಶ ಹೈಕಮಾಂಡ್ಗೆ ರವಾನೆ ಆಗಬೇಕಾಗಿದೆ. ಸೊ ಹಾಗಾಗಿ ಈ ರೀತಿಯ ಒಂದು ಭೇಟಿ ಮಾಡಿಕೊಂಡಿದ್ದಾರೆ, ಮಾತನಾಡಿದ್ದಾರೆ, ಒಂದಿಷ್ಟು ರಾಜಕೀಯ ಸಲಹೆಗಳನ್ನು ಪಡೆದುಕೊಂಡಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀನಿ, ಅವರ ಸಲಹೆಗಳಿಂದ ನಾನು ರಾಜಕೀಯವನ್ನು ಮುನ್ನಡೆಸ್ತೀನಿ ಅನ್ನುವಂತಹ ಮಾಹಿತಿಯನ್ನು ಅವ್ರಿಗೂ ಹೇಳಿದ್ದಾರೆ ಅವರ ಖಾತೆಯಲ್ಲಿ, ಸಾಮಾಜಿಕ ಜಾಲತಾಣಗಳ ಖಾತೆಯಲ್ಲಿ. ಇದೆಲ್ಲವೂ ಕೂಡ ಒಂದು ಆಡಳಿತ ಚೆನ್ನಾಗಿರಬೇಕು, ಸುಸ್ಥಿರವಾಗಿ ನಡಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅನ್ನೋದಾಗಿ ಈಗ ಹೇಳಲಾಗ್ತಾ ಇದೆ. ಆಮೇಲೆ ಈ ಅಧಿವೇಶನವೂ ಕೂಡ ಮುಂದೆ ದೂಡಲಾಗುತ್ತೆ ಅನ್ನುವಂತಹ ಮಾಹಿತಿ ಬಂತು. ಸಚಿವ ಸಂಪುಟದಲ್ಲೂ ಕೂಡ ಆ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕೆ ಕೇಳಿದ್ರೆ, ಈ ಸಂಪುಟ ವಿಸ್ತರಣೆ ಆದ ಬಳಿಕ ಯಾರೆಲ್ಲ ನೂತನ ಸಚಿವರಾಗ್ತಾರೋ ಅವರಿಗೆ ಇಲಾಖೆ ಮೇಲೆ ಹಿಡಿತ ಸಾಧಿಸಬೇಕಲ್ವಾ, ಆ ಕಾರಣಕ್ಕೋಸ್ಕರವಾಗಿ ಮತ್ತೆ ರಾಜ್ಯದಲ್ಲಿ SIR ಪ್ರಕ್ರಿಯೆ ಆಗಿದೆ. SIR ಪ್ರಕ್ರಿಯೆ ಮುಗಿದ ಬಳಿಕ ಒಂದು ಕರಡು ಪ್ರತಿ ಹೊರಗೆ ಬಂದ ಬಳಿಕ ಅಧಿವೇಶನವನ್ನು ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇದೆಲ್ಲವೂ ಕೂಡ ಜಾಣ ನಡೆಯಾಗಿ ಕಾಣ್ತಾ ಇದೆ. ವಿಪಕ್ಷಗಳ ಟೀಕೆಗೆ ಸದನದ ಒಳಗೂ ಹೊರಗೂ ಗುರಿಯಾಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಮತ್ತು ಪಕ್ಷ ಸೌಹಾರ್ದಯುತವಾಗಿ ನಡೀತಾ ಇದೆ. ಭಿನ್ನಮತ ಯಾರಲ್ಲೂ ಕೂಡ ಇಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುನ್ನಡೀತಾ ಇದ್ದೇವೆ ಅನ್ನುವಂತಹ ಸಂದೇಶ ರವಾನಿಸಬೇಕು. ಅದು ಹೈಕಮಾಂಡಿಗೂ ಕೂಡ ಮತ್ತು ವಿಪಕ್ಷಗಳಿಗೂ ಕೂಡ ಅನ್ನುವಂಥ ದೃಷ್ಟಿಯಲ್ಲಿ ಈ ಥರದ ಜಾಣ ನಡೆಯನ್ನು DK ಶಿವಕುಮಾರ್ ಅವರು ನಡೀತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ರಾಜಕೀಯ ತಂತ್ರಗಾರಿಕೆಯ ಭಾಗ ಅಂತ ನಾವು ಅಂದ್ಕೊಳ್ಳಬಹುದು, ನಾವು ಭಾವಿಸಬಹುದು. ಬಟ್ ಈ ರೀತಿಯ ಒಂದು ಸೌಹಾರ್ದ ರಾಜಕಾರಣ ಬೇಕು ಅನ್ನೋದು ಮತ್ತು ಆ ತುರ್ತಿನಲ್ಲಿ ರಾಜ್ಯ ಕಾಂಗ್ರೆಸ್ ಇದೆ ಅನ್ನೋದು ಇಲ್ಲಿ ಮುಖ್ಯಾಂಶ.
ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರ್ನ ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.